ಈ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಈಗ ದಿವಂಗತ ರಾಜೇಶ್ ಅವರ ಚಿಕ್ಕಮ್ಮ ಆಗಿರುವಂತಹ ಗೀತಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರು ಸ್ಟುಡಿಯೋದಿಂದ. ಗೀತಾ ಅವರೇ, ನೀವು ಒಂದ್ ಕಡೆ ಹೇಳ್ತಾ ಇದ್ದೀರಾ ರಾಜೇಶ್ ಬರ್ತಿದ್ದಾನೆ ರವಿ ಮೈ ಮೇಲೆ ಅಂತ ಹೇಳಿ, ಯಾಕೆ ಹೀಗೆ ಹೇಳ್ತಾ ಇದ್ದೀರಿ? ಏನಾಗ್ತಾ ಇದೆ ಅಲ್ಲಿ? ರವಿ ಮೈ ಮೇಲೆ ರಾಜೇಶನ್ ಇದ್ದಾನೆ ಅಂತ ಹೇಳೋದಕ್ಕೆ ಏನ್ ಕಾರಣ? ನಮಗೆ ಏನು ಗೊತ್ತಿಲ್ಲ ಮೇಡಮ್. ಅದು ಎಲ್ಲರೂ ಪಕ್ಕ ಮನೆಯವರು ಮತ್ತು ಫ್ರೆಂಡ್ಸ್ಗಳು ಅವರು ಇವರೆಲ್ಲ ಹೇಳ್ತಾ ಇದ್ದಾರೆ, ಅಷ್ಟು ಕೇಳಿದ್ದೀವಿ. ಅಷ್ಟು ಬಿಟ್ಟರೆ ಅವರು ತಂದೆ ತಾಯಿ ಜೊತೆಯಲ್ಲಿ ಹೇಳಿದಾರಂತೆ. ತಾಯಿ ಜೊತೆಲಿ ಇಲ್ಲ, ತಂದೆ ಜೊತೆಲಿ ಹೇಳಿದಾರಂತೆ. ಆಗ ತಂದೆ ನಮ್ಮ ಒಟ್ಟಿಗೆ ಹೇಳಿದರು ಮನೆಗೆ ಬಂದ್ಬಿಟ್ಟು ಈ ಥರ ಆಗಿದೆ ಅಂತ. ಆದರೂ ಪ್ರಿಯನಿಗೆ ಫಸ್ಟ್ ಸ್ಟಾರ್ಟಿಂಗು ನಂಬಲೇಬೇಕಾಯ್ತದೆ ಮೇಡಮ್. ಅದು ಪ್ರಿಯನಿಗೆ ಸ್ಟಾರ್ಟಿಂಗು ಹಿಡ್ದಿದೆ. ತೀರೋಗಿ ಒಂದೆರಡು ದಿನಕ್ಕೆ ಪ್ರಿಯನಿಗೆ ಆಗಿದೆ ಆ ಥರ. ಪ್ರಿಯ ಒಂದ್ಸರಿ ಒಂದು 4-5 ಸರಿ ಮನೆಗೆ ಬಂದ್ಬಿಟ್ಟು ಹೇಳೋತ್ತಿಗೆ ನಾನು ಸುಳ್ಳು ಅಕ್ಕ ಇದೆಲ್ಲ ಏನೋ ಸುಳ್ಳು ಹೇಳ್ತಾ ಇದ್ದಾರೆ, ಇದೆಲ್ಲ ನಂಬಾರ್ದು ಅಂತ ರಾಜೇಶ್ ಅವ್ರ ತಾಯಿಗೆ ಹೇಳಿದೆ. ರಾಜೇಶ್ ಅವ್ರ ತಾಯಿ ಏನೋ ರಾಜೇಶ ಇರಬೇಕೇನೋ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಜನನೂ ಕೂಡ ಈಗ ಮಾತಾಡ್ತಾ ಇದ್ದಾರೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಆಗ ಅವರು ಮಾಲೀಕರು ಕೂಡ ಹೇಳಿದಾರಂತೆ ರಾಜೇಶ್ ಅವರಪ್ಪನಿಗೆ. ಆಗ ಅವರು ಬಂದು ನಮ್ಮ ಮನೆಗೆ ಹೇಳೋತ್ತಿಗೆ ಅದು ಸ್ವಲ್ಪ ಈಗ ನಂಬಿಕೆ ನನಗೆ ಬರ್ತಾ ಇದೆ ಮೇಡಮ್. ಈ ಥರ ಆಗಿದೆ ಅಂತ ಹೇಳಿದ್ರಿ ಅಂದರೆ ಯಾವ ಥರ, ಏನಾಗಿತ್ತು? ಅವ್ರಿಗೆ ಬ್ಯಾಲೆನ್ಸ್ ಸ್ವಲ್ಪ ದುಡ್ಡು ಕೊಡಬೇಕಾಗಿತ್ತು. 25,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು, ಅದರಲ್ಲಿ 18,000 ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ. ಇನ್ನು 7,000 ರೂಪಾಯಿ ಇದು ಪೇಂಟಿಂಗ್ ಅದಿದಲ್ಲ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಅವರು ಹೋಮ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಮನೆ ಹತ್ರನೂ 2 ಸರಿ ಬಂದ್ಬಿಟ್ಟು ಹೇಳಿದ್ರು ಸಾಮಾನು ತೆಗ್ದು ಹಾಕ್ತೀವಿ, ಇಲ್ಲಾಂದರೆ ಮೇಲ್ಗಡೆ ತಾಕ್ತೀವಿ, ನೀವು ಸಂಬಂಧಿಕರಲ್ವಾ, ನೀವು ತಂದು ಇಟ್ಕೊಳ್ಳಿ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ ಅವರು ಬರ್ತಾರೆ, ಬಂದು ತಗೊಳ್ತಾರೆ, ಆಮೇಲೆ ಮಾಡಿಸ್ಕೊಳ್ಳಿ ಸರ್ ಅಂತ ಹೇಳಿದೆ ಅವರಿಗೆ. ಆಯ್ತು ಅಂದ್ಬಿಟ್ಟು 1-2 ತಿಂಗಳೇನೋ ಇದ್ರು. ಅದ್ರ ಬಾಡಿಗೆಲ್ಲ ಹಿಡ್ಕೊಂಡ್ರು ಅವರು. ಹಿಡ್ಕೊಂಡು ರಾಜೇಶ್ ಅವ್ರ ತಂದೆಗೆ ಒಂದು 18,000 ರೂಪಾಯಿ ಕೊಟ್ಟರು ವಾಪಸ್. ಅದ್ರ ಮೇಲೆ ಒಂದು ಸ್ವಲ್ಪ ಕೋಪ ಇದೆ ಏನೋ ಅನಿಸ್ತದೆ. ಮತ್ತೆ ನಮ್ಮ ಜನಕ್ಕೆ ಯಾರಿಗೆ ತೊಂದರೆ ಕೊಟ್ಟಿಲ್ಲ. ಓಕೆ, ಅಂದ್ರೆ ಈಗ ರವಿ ಮೈ ಮೇಲೆ ಏನಾದ್ರು ಬರುತ್ತೆ ಅಂತ ಹೇಳಿದ್ರಿ, ರಾಜೇಶ್ ಬರ್ತಾನೆ ಅಂತ. ಏನ್ ಕಾಣಿಸ್ತಾ ಇದೆ? ರವಿ ಅವರ ವರ್ತನೆಯಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಹೇಗೆ ವರ್ತನೆ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಈ ಥರ ಮಾಡಿದಿರಲ್ಲ, ಯಾಕೆ ಅವ್ರು ಮುಗ್ದ್ರು, ಅವ್ರನ್ನ ಯಾಕೆ ಕಳಿಸ್ಬಿಟ್ರಿ? ಅವ್ರನ್ನ ಇಲ್ಲೇ ಇಟ್ಕೋಬೋದಿತ್ತಲ್ಲ, ನಿಮ್ಮ ಮನೆ ಒಂದು ಮನೆ ಕೊಡ್ಬೋದಿತ್ತಲ್ಲ, ಅವ್ರು ಏನು ಮಾಡಿದ್ರು, ಅವ್ರನ್ನ ಯಾಕೆ ಕಳಿಸ್ತ್ರಿ ಅಂತ ಹೇಳ್ತಾರಂತೆ ಮೈ ಮೇಲೆ ಬಂದ್ಬಿಟ್ಟು. ನಾವು ಕೇಳಿಸ್ಕೊಂಡಿಲ್ಲ, ಆದರೆ ಅಲ್ಲಿ ಪಕ್ಕ ಮನೆಯವರೆಲ್ಲ ಇದ್ದಾರೆಲ್ಲ, ಫ್ರೆಂಡ್ಸ್ಗಳೆಲ್ಲ ಅವರೆಲ್ಲ ಹೇಳ್ತಾ ಇರ್ತಾರೆ. ಆದರೆ ರಾಜೇಶ್ ಅವರಪ್ಪ ಖುದ್ದ ನಮ್ಮ ಹತ್ರ ಹೇಳ್ದ. ಓಕೆ, ರಾಜೇಶ್ ಅವರ ಅಪ್ಪನ ಹತ್ರ ಯಾರು ಹೇಳಿರುವಂತದ್ದು? ರವಿ ಅವರ ತಂದೆನ ಅಥವಾ ಬೇರೆ ಯಾರಾದ್ರೂ ಹೇಳಿದ್ದಾರೆ? ಅವರು ಓನರ್ ಅಪ್ಪ ಅವರು ಅಂತ ಹೇಳಿದ್ದು. ಓಕೆ, ಅವ್ರು ಹೇಳುವಂತದ್ದು ಆ ತರ ಏನು? ಓನರ್ ಅವರಪ್ಪ, ಓನರ್ ಅವ್ರ ಅಪ್ಪ ಅವರು ರಾಜೇಶ್ ಅವ್ರ ತಂದೆಗೆ ಕರೆದು ಬಿಟ್ಟು ಈ ತರ ಆಯ್ತಲ್ಲ, ನಿಮ್ಮಿಂದ ತಾನೇ ಈ ತರ ಆಗಿದ್ದು ಅಂತ ಹೇಳಿದ್ರಂತೆ. ಹಿಂಗೆ ರಾಜೇಶ ನಮ್ಮ ಮಗನ ಮೇಲೆ ಬರ್ತಾ ಇದ್ದಾನೆ, ಅಮಾವಾಸ್ಯೆ ಟೈಮಲ್ಲೇ ಹಿಡಿತಾ ಇದ್ದಾನೆ, ಮತ್ತೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿದೆ, ಎಷ್ಟೊಂದು ದೇವಸ್ಥಾನಕ್ಕೆಲ್ಲ ತೋರಿಸ್ದು, ಆದ್ರೂ ಕಮ್ಮಿ ಆಗ್ತಾ ಇದೆ. ಅಷ್ಟು ಅವಳಲ್ಲಿ ನಾವು ಸುಳ್ಳನ್ ಅನಿಸ್ತೇ ಮೇಡಮ್, ನಿಜ ಅನಿಸ್ತದೆ. ಇವಾಗ ಹಿಂಗೆಲ್ಲ ಕೇಳ್ಬೇಕಾದ್ರೆ ನಿಜ ಅನಿಸ್ತದೆ. ಓಕೆ, ಅಂದ್ರೆ ಈಗ ರವಿ ಮನೆಯವ್ರು ಹೇಳೋದು ಇಲ್ಲ, ಆ ರೀತಿ ಏನು ಆಗಿಲ್ಲ, ಸುಳ್ಳು ಇದೆಲ್ಲ, ಇಂತಹದ್ದು ಯಾವುದೇ ಒಂದು ಪ್ರಕರಣಗಳು ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ಇದೆಲ್ಲ ಸುಳ್ಳು ವದಂತಿ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ ಇದರ ಬಗ್ಗೆ? ನೀವು ಹೇಳ್ತೀರಿ ಒಂದ್ ಕಡೆ ಇಲ್ಲ. ಅದರಲ್ಲಿ ಮೇಡಮ್ ನಮ್ಮ ಹತ್ರ ನೇರ ಹೇಳಿಲ್ಲ. ರಾಜೇಶ್ ಅವ್ರ ಅಪ್ಪನ ಹತ್ರ ಹೇಳ್ಬೇಕಾದ್ರೆ ನಾನು ನಮ್ಮ ಅಕ್ಕನು ಮನೇಲೇ ಕೂತ್ಕೊಂಡಿದ್ದ ನಮ್ಮ ಮನೇಲೇನೆ. ಆಗ ರಾಜೇಶ್ ಅವ್ರಪ್ಪ ಹಿಂಗೆ ಆಯ್ತದಂತೆ, ಓನರ್ ಅಪ್ಪನ ಮಗನಿಗೆ ಹಿಡ್ಕೊಬಿಟ್ಟಿದಂತೆ, ನಮ್ಮ ಮೇಲೆ ಬಂದ್ಬಿಡ್ತದೇನೋ ಅಂತ ಅವ್ರು ಹೇಳ್ತಾ ಇದ್ರು. ಅಷ್ಟು ಕೇಳಿದೆ. ಆಮೇಲೆ ಹಿಂಗೆ ಅಪ್ಪ ಅಮ್ಮನ ನೀವು ಯಾಕೆ ಕಳಿಸ್ಕೊಟ್ಟಿದ್ದು, ಇಲ್ಲೇ ಇರಿಸ್ಕೋಬೇಕಾಗಿತ್ತಲ್ಲ, ಯಾಕೆ ಕಳಿಸ್ಕೊಟ್ರಿ, ನಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು, ನಿಮಗೆ ದ್ರೋಹ ಮಾಡಿದ್ರು ಅಂತ ಹೇಳ್ತಾ ಇದ್ದಂತೆ ಮೈ ಬಂದ್ಬಿಟ್ಟು. ಅದನ್ನೆಲ್ಲ ಅವ್ರಪ್ಪ ಹೇಳ್ತಾ ಇದ್ರು ಅಂತ, ಹಿಂಗೆಲ್ಲ ನಿಮ್ಮ ಮಗ ಬಂದ ಕಾಡಿಸ್ತಾ ಇದ್ದಾನಲ್ಲ ನಮ್ಮನ್ನ ಅಂತ. ಅದ್ರ ದಯವಿಟ್ಟು ನಮಗೆ ಮಾತ್ರ ಗೊತ್ತಿಲ್ಲ ಮೇಡಮ್, ನಾನು ನೋಡಿಲ್ಲ, ಕಣ್ಣಾರ ನೋಡಿಲ್ಲ. ಈ ಪ್ರಿಯಾನದ್ ಮಾತ್ರ ಕಣ್ಣಾರ ನೋಡಿದೀನಿ ಮೇಡಮ್. ಪ್ರಿಯಾನ ಹುಡುಗಿ ವರ್ತನೆ ಮಾಡೋದು, ನಾನೇ ರಾಜೇಶ ಅಂತೆಲ್ಲ ಫುಲ್ಲು ಹೇಳಿ ನಾನೇ ರಾಜೇಶ, ನಾನಿದ್ದೀನಲ್ಲ, ನೀನು ಯಾಕವ್ವ ಅಳ್ತೀಯ, ನೀನು ಅಳದು ಬೇಡ ಅಂತ ಹೇಳ್ತಾ ಇದ್ಲು ಮೇಡಮ್ ನಮ್ಮ ಅಕ್ಕ ಒಟ್ಟಿಗೆ. ಆಗ ನಮ್ಮ ಅಕ್ಕ ಸಖತ್ ಅಳ್ತಾ ಇದ್ರು ರಾಜೇಶ್ ಅವ್ರ ತಾಯಿ. ನೀವು ಅಳ್ಬೇಡಕ್ಕ, ನೀನು ಯಾಕೆ ಅಳ್ತೀಯ, ಸಿಟಿ ಜನ ಏನಕ್ಕೋ ಈ ಥರ ಪೇಪರಲ್ಲಿ ಟಿವಿಲಿ ಬರೋಕ್ಕೇನೋ ಈ ಥರ ಎಲ್ಲ ಮಾಡ್ತಾರೆ, ನೀನು ಯಾಕೆ ಇದು ಮಾಡ್ತೀಯ, ನೀನು ಫಸ್ಟೇ ಹತ್ತು ಸುಸ್ತಾಗಿದ್ದೀ, ನೀನು ಯಾಕೆ ಇದೆಲ್ಲ ಜಾಸ್ತಿ ಚಿಂತೆ ಮಾಡಬೇಡ ಅಂಥೇಳಿ ಅಕ್ಕನಿಗೆ ಸಮಾಧಾನ ಮಾಡ. ಅವ್ರ ಅಪ್ಪ ಅಮ್ಮ, ಅವ್ರ ಅಕ್ಕ ಮಂಜುಳ ಎಲ್ಲ ಅಳ್ತಾ ಇದ್ರು. ನನಗೇನು ಅಳು ಬರ್ತಾ ಇತ್ತು, ನಾನು ಹತ್ರ ಅವ್ರಿಗೆ ಜಾಸ್ತಿ ಅಳು ಬಂದ್ಬಿಡ್ತು ಅಂದ್ಬಿಟ್ಟು ನಾನು ಸಹಿಸ್ಕೊಂಡೆ.
ಆಮೇಲೆ ಅವ್ರ ತಾಯಿ ಪ್ರಿಯ ಅವ್ರ ತಾಯಿನೂ ಅಳ್ತಾ ಇದ್ರು ಮೇಡಮ್. ಹ್ಮ್. ಪ್ರಿಯ ಪ್ರಿಯ ಅವ್ರು ಅವರ ಆಗಾಗ ವರ್ತನೆಯಲ್ಲಿ ಅಲ್ಲಿ ಈ ರೀತಿ ಸಮಾಧಿಗೆ ಬದಲಾವಣೆ ಹೋಗೋದು ಆಗೋದು ಮತ್ತೆ ನೀವು ಮನೆಗೆ ನೋಡಿದ್ದೀರಿ? ನೋಡಿದ್ದೀನಿ ಮೇಡಮ್. ಅಂದ್ರೆ ಅವರ ವರ್ತನೆ ಯಾವ ರೀತಿಯಾಗಿತ್ತು? ಅವರು ಹೇಳ್ತಾ ಇದ್ರ ನಾನೇ ರಾಜೇಶ ಅನ್ನುವಂತ ರೀತಿಯಲ್ಲಿ. ಬಟ್ ರವಿ ಅವರ ವರ್ತನೆ ಯಾವ ರೀತಿಯಾಗಿತ್ತು? ಹೇಳ್ತಾ ಇದ್ಲು, ನಾನೇ ರಾಜೇಶ, ನಾನೇ, ನನ್ನ ಬೈಕ್ ಇದು, ನಾನು ಓಡಿಸ್ತೀನಿ, ಇದು ನನಗೇನೆ ಕೊಡು ಬೈಕು, ಅವ್ವ ಯಾರಿಗೆ ಕೊಡಬೇಡ ಅಂತ ಅಕ್ಕನ ಹತ್ರ ಹೇಳ್ತಾ ಇದ್ದು ನಾ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ ಮೇಡಮ್. ಹ್ಮ್ 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 ಆದ್ರೆ ಅವ್ರ ಮಾಲೀಕರು ಅವ್ರ ಮನೆಗೆ ನಾವು ಹೋಗಿಲ್ಲ. ಹ್ಮ್ ಹ್ಮ್ ಅಂದ್ರೆ ಈಗ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದಾರ ರವಿ ಮನೆಯವರು? ಹೇಗೆ ಆ ದೇವಸ್ಥಾನಕ್ಕೆಲ್ಲ ಹೋಗಿದಾರಂತೆ ಮೇಡಮ್. ಫುಲ್ಲು ವರ್ತನೆಲ್ಲ ರವಿ ಅವರು ರಾಜೇಶನ್ ಥರನೇ ಮಾಡ್ತಾರಂತೆ. ಅದು ಪಕ್ಕ ಮನೆಯವರು, ಅವ್ರ ಫ್ರೆಂಡ್ಸ್ ಸರ್ಕಲ್ ಇದ್ದಾರಲ್ಲ ಅವರೆಲ್ಲ ಹೇಳ್ತಾ ಇರ್ತಾರೆ. ಮತ್ತು ರಾಜೇಶ್ ಅವ್ರ ಅಪ್ಪ ಕೂಡ ಹೇಳಿದ. ಓಕೆ, ಧನ್ಯವಾದಗಳು ಗೀತಾ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.